ಸದನವನ್ನೇ ನಡುಗಿಸಿದ ಗಣಿ ಹಗರಣದ ಮಹಾಸ್ಫೋಟ ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್. ಫ್ರೀಡಂ ಟಿವಿ ಕಿಚ್ಚು ಹಗರಣದ ಹೊತ್ತಕ್ಕೆ ಕೈ ಹಾಕಿದ ರಾಯರೆಡ್ಡಿ. ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್. ಫ್ರೀಡಂ ಟಿವಿ ಬಿತ್ತರಿಸಿದ ಮಹಾ ವರದಿ ಈಗ ಸದನದ ಹಾಟ್ ಟಾಪಿಕ್. ಭ್ರಷ್ಟ ಅಧಿಕಾರಿಗಳ ಸೊಂಟ ಮುರಿದ ಫ್ರೀಡಂ ಟಿವಿ ವರದಿ. ನಮ್ಮ ವರದಿಯ ಬೆನ್ನಲ್ಲೇ ಸ್ವಂತ ಸರ್ಕಾರದ ವಿರುದ್ಧವೇ ರಣಕಹಳೆ ಊದಿದ್ದಾರೆ ರಾಯರೆಡ್ಡಿ. ಗಣಿ ಇಲಾಖೆಯಲ್ಲಿ 4,000 ಕೋಟಿ ರೂಪಾಯಿ ಭಾರೀ ದಂಧೆ ನಡೆದಿದೆ. ಅಧಿಕಾರಿಗಳ ಜೇಬಿಗೆ ಇಳಿತ ಮರಳು ಮಾಫಿಯಾದ ಕೋಟಿ ಹಣ. 2018ರ ಡ್ರೋನ್ ಸರ್ವೆಯಲ್ಲಿ ಬಯಲಾಗಿದ್ದ 153 ಮಿಲಿಯನ್. ಅದು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರೆ ಗಣಿ ಇಲಾಖೆಯಲ್ಲಿ ನಡೆದಿರುವಂತಹ 4,000 ಕೋಟಿ ರೂಪಾಯಿಯ ಭಾರೀ ದಂಧೆ ಇದು. ಅಧಿಕಾರಿಗಳ ಜೇಬಿಗೆ ಇಳಿದಿದೆ ಕೋಟಿ ಲಂಚ. ಕ್ವಾರಿ ಗುತ್ತಿಗೆ ರದ್ದು ಮಾಡಿರುವಂತಹ ಒಂದು ವಿಚಾರ ನೋಡಿ. ಗಮನಿಸ್ತಾ ಹೋದಂತೆ 2018ರ ಡ್ರೋನ್ ಸರ್ವೆಯಲ್ಲಿ ಬಯಲಾಗಿದ್ದ 153 ಬಿಲಿಯನ್ ಮೆಟ್ರಿಕ್ ಟನ್ ಲೂಟಿಯ ಸತ್ಯ ಇದು. ಪ್ರಮುಖವಾಗಿ ಕ್ವಾರಿ ಗುತ್ತಿಗೆ ರದ್ದು ಮಾಡುವ ಬದಲು ಬಿಡಿಗಾಸು ಪೆನಾಲ್ಟಿಯನ್ನ ಕಟ್ಟಿ ಪಾರಾಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಎಲ್ಲ ಕಡೆ ಸರ್ಕಾರ ಕೊಟ್ಟ ಜಾಗದ ಜೊತೆ ಬೇರೆ ಕಡೆಯಲ್ಲೂ ಗಣಿಗಾರಿಕೆ ನಡೆಸಲಾಗಿದೆ. ತಮಗೆ ಕ್ವಾರಿ ಮಾಡಲು ಕೊಟ್ಟ ಜಾಗವಲ್ಲದೆ ಅಕ್ಕಪಕ್ಕದಲ್ಲೂ ಕ್ವಾರಿ ಮಾಡಿ ಹಣವನ್ನ ಲೂಟಿ ಮಾಡಲಾಗಿದೆ. ಇದು ಸದನವನ್ನೇ ನಡುಗಿಸಿರುವಂತಹ ಗಣಿ ಹಗರಣದ ಮಹಾಸ್ಫೋಟ. ಅದರ ಕುರಿತಂತೆ ಇದೀಗ ಕ್ಯಾಬಿನೆಟ್ನಲ್ಲೂ ಈ ವಿಚಾರ ಚರ್ಚೆಗೆ ಕಾರಣವಾಗ್ತಾ ಇದೆ. ಸ್ವಂತ ಸರ್ಕಾರದ ವಿರುದ್ಧವೇ ರಾಯರೆಡ್ಡಿ ರಣಕಹಳೆಯನ್ನು ಊದಿದ್ದಾರೆ. ಕ್ಯಾಬಿನೆಟ್ ನೋಟ್ ಮಂಡಿಸಿ ರಾಜ್ಯಪಾಲರ ಅಂಕಿತ ಹಾಕಿಸುವಲ್ಲಿ ಮಲ್ಲಣ್ಣ ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆ. ಸಾರ್ವಜನಿಕ ಆಸ್ತಿ ನುಂಗಿದವರಿಗೆ ಶಿಕ್ಷೆ ನೀಡೋ ಬದಲು ಮನ್ನಾ ಮಾಡುತ್ತೆ ಸರ್ಕಾರ. 2018-19ನೇ ಸಾಲಿನಲ್ಲಿ 2,438 ಗಣಿ ಪ್ರದೇಶಗಳಲ್ಲಿ ಡ್ರೋನ್ ಸರ್ವೆ ನಡೆದಿತ್ತು. ಈ ಸರ್ವೆಯಲ್ಲಿ ಸ್ಫೋಟಕ ಹಗರಣಗಳು ಪತ್ತೆಯಾಗಿದ್ವು. ಎಲ್ಲ ಕಡೆ ಸರ್ಕಾರ ಕೊಟ್ಟಂತಹ ಜಾಗದ ಜೊತೆ ಬೇರೆ ಕಡೆಯಲ್ಲೂ ಗಣಿಗಾರಿಕೆ ನಡೆಸಲಾಗಿದೆ. ಸರ್ಕಾರ ಕೊಟ್ಟಂತಹ ಜಾಗದ ಜೊತೆಗೆ ಬೇರೆ ಕಡೆಗಳಲ್ಲೂ ಗಣಿಗಾರಿಕೆಯನ್ನು ನಡೆಸಲಾಗಿದೆ. ತಮಗೆ ಕ್ವಾರಿ ಮಾಡಲು ಕೊಟ್ಟ ಜಾಗ ಅಲ್ಲದೆ ಅಕ್ಕಪಕ್ಕದಲ್ಲೂ ಕೂಡ ಕ್ವಾರಿ ಮಾಡಿ ಹಣವನ್ನು ಲೂಟಿ ಮಾಡಲಾಗಿದೆ. ಹಾಗಾಗಿ ಇದೀಗ ಸ್ವಂತ ಸರ್ಕಾರದ ವಿರುದ್ಧವೇ, ತಮ್ಮ ಸ್ವಪಕ್ಷದ ವಿರುದ್ಧವೇ ಬಸವರಾಜ ರಾಯರೆಡ್ಡಿ ಗುಡುಗಿದ್ದಾರೆ. ಫ್ರೀಡಂ ಟಿವಿ ಬಿತ್ತರಿಸಿದ್ದಂತಹ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಸಿಎಜಿ ವರದಿಯಲ್ಲಿ ಬಯಲಾಗಿದೆ ಮಹಾ ಮೋಸ. ಯಾವ ರೀತಿಯಾಗಿ 6,000 ಕೋಟಿ ಮಿಸ್ಸಿಂಗ್ ಆಯಿತು, ಇದಕ್ಕೆ ಅಧಿಕಾರಿಗಳು ಹೇಗೆ ಕನ್ನ ಹಾಕಿದ್ರು, ಸಚಿವರ ಆಪ್ತರ ಶಾಡೋ ಕಂಟ್ರೋಲ್ ಇರುವಂಥದ್ದು ಇಲ್ಲಿ ಗಮನಿಸಬಹುದು. ಸಚಿವರ ಗೆಳೆಯನ ಒಪ್ಪಿಗೆ ಇಲ್ಲದೆ ಅಲುಗಾಡಲ್ಲ ಇಲಾಖೆಯ ಫೈಲ್ಗಳು ಕೂಡ. 10-15 ವರ್ಷಗಳಿಂದ ಒಂದೇ ಸೀಟಿಗೆ ಅಂಟಿಕೊಂಡಿರುವ ಅಧಿಕಾರಿಗಳದ್ದೇ ಇಲ್ಲಿ ದರ್ಬಾರ್. ಅಧಿಕಾರಿಗಳು ರೂಪಿಸಿದ ನಿಯಮಗಳಿಗೆ ಸಚಿವರ ಆಪ್ತ ಸ್ನೇಹಿತರಿಂದ ಸಿಗ್ತಾ ಇದೆ ಗ್ರೀನ್ ಸಿಗ್ನಲ್. ಅಧಿಕಾರಿಗಳ ನಡುವೆ ಸಮಾಲೋಚನೆಯೇ ಇಲ್ಲದೆ ಜಾರಿ ಆಗ್ತಾ ಇವೆ ತಿದ್ದುಪಡಿಗಳು. ಎಲ್ಲ ನೋಡಿ, ಅಲ್ಲಿ ಗಮನಿಸಬಹುದು. ಜಿಲ್ಲಾಧಿಕಾರಿಗಳ ಅಭಿಪ್ರಾಯಕ್ಕೂ ಇಲ್ಲ ಕವಡೆ ಕಾಸಿನ ಕಿಮ್ಮತ್ತು. ಇದು ಸಿಎಜಿ ವರದಿಯಲ್ಲಿ ಬಯಲಾಗಿರುವಂತಹ ಮಹಾ ಮೋಸ. ಯಾವ ರೀತಿಯಾಗಿ ಮಹಾ ಮೋಸ ನಡೆದಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂತಹ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇಷ್ಟಾದ್ರೂ ಕೂಡ ನೋಡಿ, 6,000 ಕೋಟಿ ಮಿಸ್ಸಿಂಗ್, ಇದಕ್ಕೆ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. 1,200 ಕೋಟಿ ಅಕ್ರಮ ರಫ್ತು ಮಾಡಲಾಗಿದೆ. ಇಷ್ಟಾದ್ರೂ ಇಲಾಖೆ, ಸಂಬಂಧಪಟ್ಟಂತ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ. ಅಕ್ರಮ ಅದಿರು ರಫ್ತಿನಿಂದ ಬೊಕ್ಕಸಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಆಗಿರುವಂಥದ್ದು ಒಂದಲ್ಲ ಎರಡಲ್ಲ, ಸಾವಿರಾರು ಕೋಟಿ ನಷ್ಟ. 18,000 ಕೋಟಿ ಗುರಿ ಧೂಳಿಪಟ ಆಗಿದೆ. ಸಿಬ್ಬಂದಿಯನ್ನ ನೇಮಿಸದೆ ವ್ಯವಸ್ಥಿತವಾಗಿ ಸಾವಿರಾರು ಕೋಟಿ ಲೂಟಿ ಮಾಡಲಾಗಿದೆ. ಬಡವ ಒಂದು ಚೀಲ ಮರಳು ತಂದ್ರೆ ಕೇಸ್ ಹಾಕ್ತೀರಿ, ಮಾಫಿಯಾಗೆ ಮಾತ್ರ ಮುಕ್ತಿ ಸಿಗುತ್ತಲ್ಲ. ಎಲ್ಲ ಖುಲ್ಲ ಅಲ್ವಾ? ಸಚಿವರ ಆಪ್ತರ ಶಾಡೋ ಕಂಟ್ರೋಲ್. ಸೊ ಇದು ನಾವಿಲ್ಲಿ ಗಮನಿಸ್ತಾ ಹೋಗಬಹುದು ಹೇಗೆ ಅಕ್ರಮ ನಡೆದಿದೆ ಅಂತ. ಇದು ಫ್ರೀಡಂ ಟಿವಿಯ ಮೆಗಾ ಇಂಪ್ಯಾಕ್ಟ್. ಇನ್ನು ನಾವು ಮುಂದುವರೆದು ನೋಡ್ತಾ ಹೋದ್ರೆ ಈ ಯಾವ ರೀತಿಯಾಗಿ ನಡೆದಿದೆ ಅಕ್ರಮ ಅನ್ನುವಂಥದ್ದನ್ನು ಕೂಡ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗುತ್ತೆ ಫ್ರೀಡಂ ಟಿವಿ ವೀಕ್ಷಕರೇ. ಪ್ರಮುಖವಾಗಿ
ಗಮನಿಸ್ತಾ ಹೋಗಬಹುದು. ಸಾರ್ವಜನಿಕರ ಹಿತಾಸಕ್ತಿಗಿಂತ ಅಧಿಕಾರಿಗಳ ಹಠವೇ ಇಲ್ಲಿ ಮುಖ್ಯ. 6,000 ಅರ್ಜಿಗಳ ಕಥೆ ಏನಾಯ್ತು? ಕೇವಲ 200ಕ್ಕೆ ಮಾತ್ರ ಮುಕ್ತಿ ಸಿಕ್ಕಿದೆ. 2023 ತಿದ್ದುಪಡಿ ಅನ್ವಯ ಬಂದಿದ್ದು 6,000 ಅರ್ಜಿಗಳು ಈಗ ಧೂಳು ಹಿಡಿತಾ ಇವೆ. 3 ವರ್ಷ ಕಾಯುವಿಕೆ ನಂತರ ವಿಲೇವಾರಿಯಾಗಿದ್ದು ಕೇವಲ 200 ಅರ್ಜಿ ಮಾತ್ರ. 5,700ಕ್ಕೂ ಹೆಚ್ಚು ಅರ್ಜಿಗಳು ಬಾಕಿ ಇವೆ. ಆಮೆಗತಿಯಲ್ಲಿ ಸಾಗ್ತಾ ಇರುವಂತದ್ದು. ಮತ್ತೊಂದು ಕಡೆ ರೋಹಿಣಿ ಸಿಂಧೂರಿ ವಿರುದ್ಧ ಗಂಭೀರ ಆರೋಪ ಆಗ್ತಾ ಇದೆ. ಕಡತ ವಿಲೇವಾರಿಗಳಿಗೆ ಬ್ರೇಕ್ ಹಾಕಲಾಗಿದೆ. C&I ಮೈನ್ಸ್ ಸೆಕ್ರೆಟರಿ ನೋಡಿ, ಅಲ್ಲಿ ಗಮನಿಸ್ತಾ ಹೋಗಬಹುದು. ಪ್ರಮುಖವಾಗಿ ಈ ಕ್ವಾರಿ ಸೆಕ್ಷನ್ ಇಂದ ನಡೀತಾ ಇರುವಂತದ್ದು ಸರ್ವಾಧಿಕಾರಿ ಆಡಳಿತನ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪಾಸಾದ ಫೈಲ್ಗಳು ಸೆಕ್ರೆಟರಿ ಮಟ್ಟದಲ್ಲಿ ಮಾತ್ರ ಮೂವ್ ಆಗ್ತಾ ಇಲ್ಲ. ಕ್ವಾರಿ ಸೆಕ್ಷನ್ ಇಂದ ನಡೀತಾ ಇದೆಯಾ ಸರ್ವಾಧಿಕಾರಿ ಧೋರಣೆ? ಭ್ರಷ್ಟಾಧಿಕಾರಿಗಳ ಸೊಂಟ ಮುರಿದಿರುವಂತಹ ಫ್ರೀಡಮ್ ಟಿವಿ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇರುವಂತಹ ಸ್ಟೋರಿ ಇದು. ಗಣಿ ಇಲಾಖೆಯಲ್ಲಿ ನಡೆದಿರೋ 4,000 ಕೋಟಿ ರೂಪಾಯಿಯ ಮಹಾದಂಧೆ ಇದು. ಈ ಅಕ್ರಮ ಸದನವನ್ನೇ ನಡುಗಿಸ್ತಾ ಇದೆ. ಈಗ ಗಣಿ ಹಗರಣದ ಮಹಾಸ್ಫೋಟ. ಬಸವರಾಜ ರಾಯರೆಡ್ಡಿ ಈ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಇದು ಫ್ರೀಡಮ್ ಟಿವಿಯ ಮೆಗಾ ಇಂಪ್ಯಾಕ್ಟ್. ಕ್ವಾರಿ ಸೆಕ್ಷನ್ ಇಂದ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆಯಾ? ಫ್ರೀಡಮ್ ಟಿವಿಯ ಮೆಗಾ ಇಂಪ್ಯಾಕ್ಟ್ ಇದು. ಎಳೆ ಎಳೆಯಾಗಿ ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ. ಈ ವರದಿಯನ್ನು ಉಲ್ಲೇಖಿಸಿ ಬಸವರಾಜ ರಾಯರೆಡ್ಡಿ ಸದನದಲ್ಲಿ ದನಿ ಎತ್ತಿರುವಂಥದ್ದು. ಇವೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಪ್ರಮುಖವಾಗಿ ನಮ್ಮ ವರದಿ ಬೆನ್ನಲ್ಲೇ ಸ್ವಂತ ಸರ್ಕಾರದ ವಿರುದ್ಧವೇ ರಣಕಹಳಿಯನ್ನು ಊದಿದ್ದಾರೆ ಬಸವರಾಜ ರಾಯರೆಡ್ಡಿ. ಗಣಿ ಇಲಾಖೆಯಲ್ಲಿ 4,000 ಕೋಟಿ ರೂಪಾಯಿ ಭಾರೀ ದಂಧೆ ನಡೆದಿರುವಂಥದ್ದು ಇಲ್ಲಿ ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. CAG ವರದಿಯಲ್ಲಿ ಬಯಲಾಗಿರುವಂತಹ ಮಹಾ ಮೋಸ ಇದು. 10-15 ವರ್ಷಗಳಿಂದ ಒಂದೇ ಸೀಟಿಗೆ ಅಂಟಿಕೊಂಡಿರುವ ಅಧಿಕಾರಿಗಳದ್ದೇ ದರ್ಬಾರಿಲ್ಲಿ ಗಮನಿಸ್ತಾ ಹೋಗಬಹುದು. ಸ್ಟಾಕ್ ಹೋಲ್ಡರ್ಗಳ ಸಲಹೆಗಳನ್ನು ಕಸದ ಬುಟ್ಟಿಗೆ ಎಸೆದ ಗಣಿ ಇಲಾಖೆ ಕ್ವಾರಿ ಸೆಕ್ಷನ್ ತನ್ನದೇ ಆದ ಹೊಸ ನಿಯಮಗಳ ಮೂಲಕ ಇಡೀ ಇಲಾಖೆಯನ್ನೇ ಆಳುತ್ತಾ ಇದೆ. ಸಾರ್ವಜನಿಕರ ಹಿತಾಸಕ್ತಿಗಿಂತ ಅಧಿಕಾರಿಗಳ ಹಠವೇ ಇಲ್ಲಿ ಅಂತಿಮವಾಗಿದೆ. 6,000 ಅರ್ಜಿಗಳ ಕಥೆ ಏನಾಯಿತು ಅಂತ ಕೇಳಿದ್ರೆ ಉತ್ತರ ಕೊಡೋದಕ್ಕೆ ಯಾರೂ ಇಲ್ಲ, ಯಾರೂ ಉತ್ತರಿಸ್ತಾ ಇಲ್ಲ. ಕೇವಲ 200 ಅರ್ಜಿಗಳಿಗೆ ಮಾತ್ರ ಮುಕ್ತಿ ಸಿಕ್ಕಿದೆ. 2023 ತಿದ್ದುಪಡಿ ಅನ್ವಯ ಬಂದಿದ್ದ 6,000 ಅರ್ಜಿಗಳು ಈಗ ಧೂಳು ಹಿಡಿತಾ ಇವೆ. 3 ವರ್ಷ ಕಾಯುವಿಕೆ ನಂತರ ವಿಲೇವಾರಿಯಾಗಿದ್ದು ಕೇವಲ 200 ಅರ್ಜಿ ಮಾತ್ರ. 5,700ಕ್ಕೂ ಹೆಚ್ಚು ಅರ್ಜಿಗಳು ಬಾಕಿ ಉಳ್ಕೊಂಡಿವೆ. ಅಧಿಕಾರಿಗಳ ಆಮೆಗತಿಯ ಕೆಲಸಕ್ಕೆ ಹಿಡಿದ ಕನ್ನಡಿ ಇದು. ರೋಹಿಣಿ ಸಿಂಧೂರಿ ವಿರುದ್ಧ ಕೇಳಬರ್ತಾ ಇರುವಂತಹ ಗಂಭೀರ ಆರೋಪ. ಕಡತಗಳ ವಿಲೇವಾರಿಗೆ ಬ್ರೇಕ್ ಹಾಕಲಾಗಿದೆ. ಹಾಗಾದ್ರೆ C&I ಮೈನ್ಸ್ ಸೆಕ್ರೆಟರಿ ರೋಹಿಣಿ ಸಿಂಧೂರಿ ಅವರಿಂದ ಅಧಿಕಾರ ಹಸ್ತಾಂತರಕ್ಕೂ ನಕಾರವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಅನ್ನುವಂತಹ ಮಾತಿದೆ. ವಿಪುಲ್ ಬನ್ಸಾಲ್ ಅವರಿಗೆ ಚಾರ್ಜ್ ನೀಡದೆ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ರೋಹಿಣಿ ಸಿಂಧೂರಿ ಅವರ ಮೇಲೆ ಕೇಳಿಬರ್ತಿದೆ. ವಿಪುಲ್ ಬನ್ಸಾಲ್ ಅವರಿಗೆ ಚಾರ್ಜ್ ನೀಡದೆ ವಿಳಂಬ ಮಾಡಲಾಗ್ತಾ ಇದ್ದು ಕಳೆದ 3 ತಿಂಗಳಿಂದ 60ಕ್ಕೂ ಹೆಚ್ಚು ಫೈಲ್ಗಳು ಸಿಂಧೂರಿ ಅವರ ಲಾಗಿನ್ನಲ್ಲೇ ಬಾಕಿ ಉಳ್ಕೊಂಡಿವೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಪಾಸಾದ ಫೈಲ್ಗಳು ಸೆಕ್ರೆಟರಿ ಮಟ್ಟದಲ್ಲಿ ಏಕಾಏಕಿ ರಿಜೆಕ್ಟ್ ಆಗ್ತಾ ಇರೋದರ ಅಸಲಿ ಕಾರಣ ಏನು ಅನ್ನುವಂಥದ್ದೇ ಈಗ ಕಾಡ್ತಾ ಇರುವಂಥ ಕುತೂಹಲದ ಪ್ರಶ್ನೆ. ಇದು ಫ್ರೀಡಮ್ ಟಿವಿ ಮೆಗಾ ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿದಂತಹ ಸುದ್ದಿಯ ಒಂದು ಹೈಲೈಟ್ಸ್ ನಿಮಗೆ ಒಂದಷ್ಟು ಕೊಡ್ತಾ ಹೋಗ್ತಿದ್ವಿ. ಅದರ ಜೊತೆಗೆ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಇದು. ಈ ಸ್ಟೋರಿ ಫ್ರೀಡಮ್ ಟಿವಿಯ ಕಿಚ್ಚು ಹಗರಣದ ಹುತ್ತಕ್ಕೆ ಬಸವರಾಜ ರಾಯರೆಡ್ಡಿ ಕೈ ಹಾಕುವಂತೆ ಮಾಡಿದೆ. ಹಾಗಾಗಿ ಇಲ್ಲಿ ಸ್ವಂತ ಸರ್ಕಾರದ ವಿರುದ್ಧವೇ ರಣಕಹಳಿಯನ್ನು ಮೊಳಗಿಸ್ತಾ ಇದ್ದಾರೆ ಬಸವರಾಜ ರಾಯರೆಡ್ಡಿ. ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗಬಹುದು, ಗಣಿ ಮಂತ್ರಿ ಮಲ್ಲಣ್ಣನ ದಯೆ, ಕ್ವಾರಿ ಖದೀಮರು ಫುಲ್ ಖುಷಿಯಾಗಿದ್ದಾರೆ ಅನ್ನೋದರ ಕುರಿತಾಗಿಯೇ ಫ್ರೀಡಮ್ ಟಿವಿ ಸುದ್ದಿಯನ್ನು ಬಿತ್ತರಿಸಿತ್ತು. ಕಳೆದ 2-3 ದಿನಗಳ ಹಿಂದೆ ಗಣಿ ಇಲಾಖೆಯಲ್ಲಿ ಮಹಾ ಹಗರಣಕ್ಕೆ ಸರ್ಕಾರವೇ ನೀಡ್ತಾ ಕಾನೂನು ಶ್ರೀರಕ್ಷೆ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇತ್ತು. 7,000 ಕೋಟಿ ದಂಡದ ಹಣ ಮಾಫಿ ಮಾಡಿದ್ದರ ಹಿಂದಿನ ಮರ್ಮ ಏನು ಅನ್ನೋದರ ಕುರಿತು ಫ್ರೀಡಮ್ ಟಿವಿ ವಿಸ್ತೃತವಾದ ವರದಿಯನ್ನು ಬಿತ್ತರಿಸಿತ್ತು. ಗ್ಯಾರಂಟಿ ನಷ್ಟ ತುಂಬುವುದಕ್ಕೆ ಖದೀಮರ ಜೊತೆ ಕೈ ಜೋಡಿಸ್ತಾ ಗಣಿ ಇಲಾಖೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದ್ದು, ಟನ್ಗೆ ಬರೀ 140 ರೂಪಾಯಿ ದಂಡ ಕಟ್ಟಿದರೆ 100 ಕ್ರಿಮಿನಲ್ ಕೇಸ್ಗಳು ಖುಲಾಸೆ ಆಗ್ತವೆ ಅನ್ನೋದರ ಕುರಿತಾಗಿಯೂ ಫ್ರೀಡಮ್ ಟಿವಿ ವರದಿಯನ್ನು ಬಿತ್ತರಿಸಿತ್ತು. ಕ್ವಾರಿ ಮಾಲೀಕರ ಲಾಬಿಗೆ ಮಣಿದು ಅಕ್ರಮವೆಲ್ಲ ಸಕ್ರಮ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಗ್ಯಾರಂಟಿ ನಷ್ಟ ಸರಿದೂಗಿಸೋದಕ್ಕೆ ಈ ಒಂದು ನಡೆಯನ್ನು ಅನುಸರಿಸಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಿತ್ತು. ಕ್ವಾರಿ ಮಾಲೀಕರು ಮಾಡಿದ ಪಾಪಕೃತ್ಯಕ್ಕೆ ಕಾನೂನು ಶ್ರೀರಕ್ಷೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಫ್ರೀಡಮ್ ಟಿವಿ ಕೂಡ ಕೇಳಿತ್ತು.
ನಿಯಮ ತಿದ್ದುಪಡಿ ಮಾಡಿ ಕ್ವಾರಿ ಕ್ರಷರ್ ಅಕ್ರಮ ಸಕ್ರಮ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಲಾಗುತ್ತಾ ಅನ್ನೋದರ ಕುರಿತಾಗಿ ಎಳೆಯಾಗಿ ವರದಿಯನ್ನು ಬಿಚ್ಚಿಟ್ಟಿತ್ತು ಫ್ರೀಡಮ್ ಟಿವಿ. ಈ ಎಲ್ಲ ಬೆಳವಣಿಗೆ ನಡುವೆ ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಎಂಬಂತೆ ಹಗರಣದ ಹುತ್ತಕ್ಕೆ ಇದೀಗ ಬಸವರಾಜ ರಾಯರೆಡ್ಡಿ ಕೈ ಹಾಕಿದ್ದಾರೆ. ಸ್ವಪಕ್ಷದ ವಿರುದ್ಧವೇ, ಸ್ವಂತ ಸರ್ಕಾರದ ವಿರುದ್ಧವೇ ರಣಕಹಳಿಯನ್ನ ಊದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಬಸವರಾಜ ರಾಯರೆಡ್ಡಿ. ಇದು ಭ್ರಷ್ಟಾಧಿಕಾರಿಗಳ ಸೊಂಟ ಮುರಿದ ಫ್ರೀಡಮ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಗಣಿ ಇಲಾಖೆಯಲ್ಲಿ ನಡೆದಿರೋ 4,000 ಕೋಟಿ ರೂಪಾಯಿಯ ಭಾರೀ ದಂಧೆ. ಈ ದಂಧೆಯ ಕುರಿತಾಗಿಯೇ ಫ್ರೀಡಮ್ ಟಿವಿ ಜನತೆಯ ಗಮನ ಸೆಳೆಯುವಂತಹ ಒಂದು ವಿಸ್ತೃತವಾದ ಎಳೆಯಾದ ಸುದ್ದಿಯನ್ನು ಬಿತ್ತರಿಸಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.